ಹಿಂಗೆ ಹಾಕ್ತೀನಿ ನಾನು ವಿಡಿಯೋ. ಮಲ್ಲಿಗೆ ಹೂ. ಅಯ್ಯೋ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಿದೀವಿ ವ್ಲಾಗ್ನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವೈಬ್ ವಿತ್ ಶೈನ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ವ್ಲಾಗ್ ಮಾಡ್ತಾ ಇದೀವಿ. ಮತ್ತು ಏನ್ ಸ್ಪೆಷಲ್ ಅಂತ ಅಂದ್ರೆ ನಾವಿಬ್ರು ಮೀಟ್ ಆಗಿ ತುಂಬಾ ತಿಂಗಳಾಯ್ತು. ಸೊ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡ್ವಿ. ಹಾಗೇನೆ ನಾನು ಇನ್ನೊಂದು ತಂಗಿ ಮನೆಗೆ ಹೋಗ್ತಿದೀವಿ, ಅದನ್ನು ತೋರಿಸ್ತೀವಿ. ಅವ್ರ ಊರು ಅವ್ರ ಮನೆ ಎಲ್ಲ ತೋರಿಸ್ತೀವಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಹೇಳಿದ್ರಿ. ಸೊ ಕೀಪ್ ವಾಚಿಂಗ್, ಬನ್ನಿ. ನಮ್ಮಕ್ಕ ದೀಪ ಹಚ್ತಿದ್ದಾರೆ. ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದು ಮಾಡ್ತಾನೆ. ಏನಂತೀರಾ? ಅಷ್ಟೇ. ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು, ಅಷ್ಟೇ ಸಾಕು. ನೋಡಿ ಗಾಯ್ಸ್, ನಮ್ಮಕ್ಕ ಪಾನ್ಕ ಮತ್ತೆ ಕೋಸಂಬರಿ ತಿಂತಿದ್ದಾರೆ. ಇವತ್ತು ರಾಮನವಮಿ ಸ್ಪೆಷಲ್ ಅಲ್ಲ, ಸೊ ದ್ಯಾಟ್ ತಿಂತಿದ್ದಾರೆ. ನೋಡಿ ಗಾಯ್ಸ್, ಪಾನ್ಕ ಮತ್ತೆ ಕೋಸಂಬರಿ. 1 hour later. ಗಾಯ್ಸ್ ಬನ್ನಿ, ಇಲ್ಲಿ ನಾನು ಮಾಡಿರೋದು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ದೋಸೆ. ಆಕ್ಚುಲಿ ಇವಳು ಸ್ಕ್ಯಾಮ್ ಆದ್ಲು. ನಮ್ಮ ಆಂಟಿ ದೋಸೆ ನೀನೇ ಮಾಡು, ಚಾನ್ಸ್ ಕೊಡ್ತೀನಿ ಅಂತ ಅಂದ್ರು. ಸೊ ಅವಳು ಬಕ್ರಾಗ್ಬಿಟ್ಲು. ಆಕ್ಚುಲಿ ಅವಳಿಗೆ ಊಟ ಬೇಡ ಅಂತ ಅಂದಿದ್ಲು. ಅವಳೇ ದೋಸೆ ಮಾಡೋ ಅಂತ ಒಂದು ಆಸೆಯಿಂದ 2 ಚಿಕ್ಕ ಚಿಕ್ಕ ದೋಸೆ ತಿನ್ಬೇಕಾಯ್ತು ಅವಳು. ಹೆಂಗಿತ್ತು ದೋಸೆ ಮಾಡೋ ಎಕ್ಸ್ಪೀರಿಯನ್ಸ್? ಇದೇ ಫಸ್ಟ್ ಟೈಮ್ ಮಾಡಿದ್ದು? ಚೆನ್ನಾಗಿತ್ತಾ? ಚೆನ್ನಾಗಿದೆ. ನಾನು ಮಾಡಿರೋದು. ಬನ್ನಿ ಗೈಸ್, ನನ್ನ ದೋಸೆ ತಿನ್ಬಿಟ್ರೆ ಹೊಟ್ಟೆ ಜೀರ್ಣ ಆಗ್ಬಿಡುತ್ತೆ. ಚೆನ್ನಾಗಿ ಮಾಡಿದ್ದೇನೆ. ನೀವು ತಿಳ್ಕೊಂಡಿರ್ತೀರಾ ಹಂಗಂದ್ರೆ ಅವ್ಳು ಚೆನ್ನಾಗಿ ಮಾಡಿಲ್ಲ ಅಂತ ಅರ್ಥ ಅಂತ ಅಲ್ಲ. ಗೊತ್ತು ಗೈಸ್, ಸೆಟ್ ದೋಸೆ ಮಾಡಿದಾಳೆ ಅಷ್ಟೇ. ದೋಸೆ ಖಾಲಿ ಆಗಿದೆ, ಇಲ್ಲ ತೋರಿಸ್ತಿದ್ದೆ. ಮತ್ತೆ ಸಮಾಚಾರ? ನೀವು ದೋಸೆ ತಿನ್ಕೊಂಬನ್ನಿ, ಮತ್ತೆ ಸಿಗುವ. ನಮ್ಮ ಮನೆಗೆ ಹೋಗ್ತಿದ್ದೀವಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇದು ಬಂದ್ಬಿಟ್ಟು ನಮ್ಮ ಹಳ್ಳಿ ಅಂತಾನೆ ಹೇಳ್ಬೋದು. ಬನ್ನಿ ಹಿಂದೆ ಹೋಗೋಣ ಅಂತೆ. ನಮ್ಮ ಅಕ್ಕ ನೋಡಿ ಗೈಸ್, ಡೋರ್ ಕ್ಲೋಸ್ ಮಾಡಕ್ ಹೋಗ್ತಾರೆ. ಇದು ಬಂದ್ಬಿಟ್ಟು ಹಳ್ಳಿ. ನೀವು ನೋಡ್ಬೋದು ಇಲ್ಲಿ ಸಮಥಿಂಗ್ ಬೆಳೆದಿದೆ. ಇದು ರೋಸ್ ಗಿಡ ಬೆಳೆದಿದೆ ಗೈಸ್. ಇದು ರೋಸ್ ಗಿಡ. ಮತ್ತೆ ಅಕ್ಕ ಇದೇನಕ್ಕ? ಹೇಳ್ದೆ ಅದೇ ರೋಸ್. ಎಷ್ಟು ಚೆನ್ನಾಗಿದೆ. ಬಾಳೆ ಹಣ್ಣು ಇದು ಬೆಳೆದೇ ಇಲ್ಲ ಕೈಸಿನು. ಕೈಸಿನ ದೊಡ್ಡ ಹೌದೌದೌದು. ಒಂಥರ ಚೆನ್ನಾಗಿದೆ ಗೈಸ್. ಹಳ್ಳಿಗೆ ಬರ್ಬೇಕಂದ್ರೆ ವೆದರ್ ನೋಡಕ್ಕೆ ಬರ್ಬೇಕು ಗೈಸ್ ಅಷ್ಟೇ. ಅಲ್ಲಿ ನೋಡ್ರಿ ಒಂದು ಬೆದ್ರಗೊಂಬೆ. ಹಿಂಗಿದೆ ಗೈಸ್ ಹಳ್ಳ. ಎಷ್ಟು ಕ್ಯೂಟ್ ಇರಲ್ಲ ಗುಂಡಿ. ನಿನ್ಗೆ ಯಾಕಿಷ್ಟು ದ್ವೇಷ? ವೆರೈಟಿ ಮಾವಿನ ಮರಗಳು ಅದು ಯಾವ್ದಾವ್ದಪ್ಪ? ಆಕೋಸು ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಮಲ್ಲಿಕಾ ಒಂಥರ ಸೌತಾಪಿಕಾಯಿ ತರ ಇದೆ ನೋಡ. ಮಲ್ಲಿಕಾ ಚೆನ್ನಾಗಿದೆ ಗೈಸ್. ಮಲ್ಲಿಕಾ ಅಂತ ಎಲ್ಲವೂ ಚೆನ್ನಾಗಿದಾವೆ. ಅದಕ್ಕೆ ಎಲ್ಲರೂ ಕಿತ್ಕೊಂಡು ಬಟ್ ಕೆಲವೊಂದು ಟೇಸ್ಟ್ ಇಲ್ಲ. ಬಟ್ ಅಂದ್ರೂ ಜನ ಕಿತ್ಕೊಂಡು ಹೋಗ್ತಾರಪ್ಪ. ಹೆಂಗ್ ತಿಂತಾರೋ ಏನೋ ಗೊತ್ತಿಲ್ಲ. ಅಯ್ಯೋ ಮಲ್ಗೆ ಗಿಡ, ಮಲ್ಗೆ ಹೂ. ಅದೊಂದು ಮಲ್ಗೆ ಓ ಅದನ್ನು ಬೆಳೆಯುತ್ತಾ ಇಲ್ಲಿ. ಮಸ್ತ್ ಐತ್ ಸ್ಮೆಲ್. ತೋರ್ಸು ಸಾಕ್ ಬಿಡು. ಇದು ಮೊಗ್ಗಿದೆ. ಈ ಮೊಗ್ಗನ್ನ ನಾನು ಹಿಂಗ್ ಮಾಡಿದೆ. ಗಮ್ ಅಂತಿದೆ ನೋಡು. ಕೊಡು. ಐ ಮಲ್ಲಿಗೆ ಹೂ. ಒಂಥರ ಬ್ರೈನ್ ಎಲ್ಲ ಶಾರ್ಪ್ ಆಗ್ಬಿಡುತ್ತೆ. ಇವಳು ಗಾಡಿ ಹೊಡಿತೀನಿ ಅಂತ ಬಿಲ್ಡಪ್ ಕೊಡ್ತಿದ್ದಾಳೆ. ಯಾಕೆ ಆನ್ ಮಾಡಕ್ ಆಗ್ತಿಲ್ಲ?
ಏನೋ ತಿಂತಿದ್ಯಾ? ಗಿಣ್ಣ ತಿನ್ನಕ್ಕೆ. ಇಲ್ಲಿ ನೋಡ್ರಿ, ಇವ್ರು ನಮ್ಮ ಆಂಟಿ ಎಲ್ಲ ಹಾಲಲ್ಲೇ ತಿನ್ಬೇಕಂತ, ಇಲ್ಲೇ ಏನೋ ಚೆಲ್ಲಂಗಿಲ್ಲ ಅಂತ. ಆಲ್ರೆಡಿ ಹಾಸ್ಗಿ ಎಲ್ಲಿ ಹಾಳು ಮಾಡ್ತೀವ ಅಂತ ಬಡ ಬಡ ಓಡ್ ಬಂದಾರ. ಚೆನ್ನಾಗೈತಾ ಗಿಣ್ಣ? ಸ್ವೀಟ್ ಕಮ್ಮಿ ಆಗೈತಾ? ಸ್ವೀಟ್ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟಿರ ಇಂದ್ರ ಅವ್ರೆ. ಕರೆಕ್ಟ್ ಇದೆ ಇಂದ್ರ. ಚೆನ್ನಾಗಿದೆ. ಬೇಕಂದ್ರೆ ಬನ್ನಿ ಹೇಳ್ಕೊಡ್ತೀನಿ. ಇದ್ದಿದ್ದೆ ಲಾಸ್ಟ್ ಇದು. ಏನ್ ಮಾಡ್ಕೊಳ್ಬೇಕು ಬರ್ತಿಲ್ಲ. ಗಿಣ್ಣ ಹೆಂಗ್ ಮಾಡ್ತಾರೆ ಗೊತ್ತಾ ಪ್ರಾಸೆಸ್? ಕಲ್ತ್ಕೊಂಬ ಒಂದ್ಸಲ ಆಯ್ತಾ? ಮಿಲ್ಕ್ ಫ್ರಿಜ್ ಇಡ್ತಾರೆ, ತೆಗಿತಾರೆ, ಆಮೇಲೆ ಉಪ್ಪಿಸ್ತಾರೆ. ಸುಮ್ಮಿರು, ನೀಟಾಗಿ ಚೆನ್ನಾಗಿ ಮಾಡ್ತದೆ. ಸುಮ್ಮಿರುತ್ತೆ. ಅಯ್ಯ ನೀನ್ ತುಂಬಿಡಮ್ಮ. ಇಲ್ಲಿ ಹೇಳಿದ್ದಮ್ಮ ನನ್ನ ಚಿಕ್ಕ ಮಕ್ಳು ಡ್ರಾಯಿಂಗ್ ಮಾಡಕ್ ಮನೆಗೆ ಯಾರಾದ್ರೂ ಅತ್ತೆ ಪತ್ತರ ಇದ್ರೆ ಬಿಟ್ಟು ಹೋಗಿದ್ ಮಾಡಕ್ ಮನೆಗೆಲ್ಲ ಕತ್ತು ಹುಡುಕಿದ್ದು ನಾವೇ ಅತ್ತೆ ಅನ್ಕೊಂಡು ಮಾಡ್ತೀವಿ. ಮತ್ತೆ ನಾನು ಹೋಗ್ಲಿ ನಾಳೆ ಏನ್ ಟಿಫನ್ ಮಾಡ್ಕೊಡ್ತೀಯಾ? ನಾಳೆ ಏನ್ ಮಾಡಮ್ಮ? ಅಲ್ಲ, ನೀನೇನೋ ಬಿಟ್ಟೋದ್ರೆ ಅವಳು ನೋಡ್ಕೊಂತಾಳಂತಲ್ಲ, ಏನ್ ಮಾಡ್ಕೊಡ್ತಾಳ ಕೇಳು. ಏನ್ ಮಾಡ್ಕೊಡ್ತೀಯ? ಓಯ್, ಏನ್ ಮಾಡ್ಕೊಡ್ತೀಯ ಬ್ರೇಕ್ಫಾಸ್ಟ್? ನಾನಾ ಆ ಕಡೆ ಮಚ್ಚಂದು ಒಂದ್ ತಟ್ಟಿ ಹೋಳಿಗೆ. ಒಂದ್ ತಟ್ಟೆ ಹೋಳಿಗೆ ತಿಂತೀಯಾ? ಮಾಡ್ಕೊಡ್ತೀಯಾ? ಒಂದ್ ತಟ್ಟೆ ಹೋಳಿಗೆ. ಕರ್ಗಡ್ಬ ತಟ್ಟೆ ಹೋಳಿಗೆನ ಒಂದ್ ತಟ್ಟೆ ಹೋಳಿಗೆ. ಯಾವ್ದು ಸಮಾಧಿ ಇದೆಯೇನೋ ಅಂತ ಕೇಳ್ತಿದ್ದಾಳೆ ಇವಳು. ನಾಯಿ ಸಮಾಧಿ ಅನ್ಕೊಂಡೆದ್ನ. ಇಂದ್ರ ಅವ್ರು ಸಾಕಿದ್ರಲ್ಲ ಅವಾಗ, ಅದು ನಾಯಿ ಸಾಕಿ ಸಮಾಧಿ ಬಿಡು ಅಂತ ಅನ್ಕೊಂಡೆ ನಾನು. ನಾನು ಗೊತ್ತಿರಲಿಲ್ಲ ಇದು ನಲ್ಲಿದು ಅಂತ. ಆಮೇಲೆ ಇಂದ್ರ ಹೇಳ್ತಿದ್ದೆ, ಇದು ನಲ್ಲಿದ್ ಸಮಾಧಿ, ಇದು ನಲ್ಲಿದ್ ಸಮಾಧಿ, ಇದು ನಲ್ಲಿದ್ ಸಮಾಧಿ. ನಲ್ಲಿದು ಅಂತ ಇದು ನಲ್ಲಿ. ಸಾರಿ ಮಿಸ್ ಆಗಿ ನಲ್ಲಿ ಸಮಾಧಿ. ಓಕೆ ಬಾಯ್ ಗೈಸ್, ಬಾಯ್. ನಾಳೆ ಸಿಗುವ. ಅಷ್ಟೇ. ಹಾಯ್, ಹೆಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ಇಷ್ಟ ಬೇಗ ಸ್ನಾನ ಮಾಡ್ಕೊಂತೀರಾ? ಗೈಸ್ ಬನ್ನಿ ಗೈಸ್, ನಮ್ಮನೆ ಕರ್ಗೆಡ್ಬು ಮಾಡ್ತಿದರ್ತೀನಿ ನಾನು. ಮಾಡ್ಕೊಡ್ರಿ ಫಸ್ಟ್. ಅದನ್ನ ಏನ್ ಅನ್ಕೊಂಡಿಯಾ? ಗುದ್ದುತ್ತಿದೀಯಲ್ಲ. ಅಲ್ಲ, ಈ ಸಲ ಹೆಂಗ್ ಬೇಕೋ ಹಂಗ್ ಮಾಡಿದ್ರೆ ಇನ್ನೊಂದ್ಸಲ ನೀವು ಮಾಡಕ್ ಕರಿಲೇಬಾರ್ದ ಅವಳನ್ನ ಅಂತ. ರೋಜು ಅಲ್ಲಿ ಇಲ್ಲೇ ಐತಿ. ಪಾಪ ನಿಮ್ಮಮ್ಮ ಬೇಜಾರಾಗುತ್ತೇನೋ. ಪಾಪ ನನ್ ಮಗಳು ಇಟ್ಟೆಲ್ಲ ಗುದ್ದುತ್ತಿದ್ದಾಳೆ ಅಂತ. ಹಬ್ಬ. ಹೌದಾ? ಏನ್ ಹಬ್ಬ? ರಾಮ್ ಏನೋ ತೇರಿದೆ, ತೇರು. ಹೌದಾ? ಇದು ರಂಗಸ್ವಾಮಿ ತೇರ್ ಅಂತ. ರಂಗಸ್ವಾಮಿ ತೇರು ಇದೆ. ಅದಕ್ಕೆ ನಿಮ್ದು ಕಾಂಟ್ರಿಬ್ಯೂಷನ್ ಇದು. ಹೌದು. ಇವತ್ತು ಸಣ್ಣ ತೇರು, ನಾಳೆ ಬರ್ತೀರಂತ. ಇವತ್ತು ಬೇಗ ಹೋದ್ರೆ ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗೋಣ. ಬೇಗ ಬೇಗ ಮಾಡಿ ಮತ್ತೆ ಕರ್ಗೆಡ್ಬು. ನೀವು ಸ್ವಲ್ಪ ಕೈ ಹಾಕಿ ಬನ್ನಿ. ಬೇಗ ಬೇಗ ಆಗ್ತದೆ. ಅಂದ್ರೆ ನಾನ್ ಮಾಡಿದ್ರೆ ಎಷ್ಟು ಬೇಗ ಮುಗಿಸ್ತೀಯ ಅಂತ, ಅಷ್ಟು ಬೇಗ ಮುಗಿಯುತ್ತೆ ಅಂತ ಅರ್ಥನ? ಇಲ್ಲಾಂದ್ರೆ ಸ್ಲೋ. ಇಲ್ಲಿ ಇನ್ನೊಬ್ರು ಆಂಟಿ ಇದು ಕರ್ಗೇಡ್ ಬಿಂದು ಉದ್ದುತ್ತಿದ್ದಾರೆ. ಇವರಿಬ್ರು ಉಳ್ಳಿ ಮಾಡ್ತಿದ್ದಾರೆ. ಉಳ್ಳಿ ಅದೇ ತಾನೆ? ಅವ್ ನೋಡು ರಂಗಣ್ಣ, ಇದೇನಿದು ಅರ್ಥನ ಆಗ್ತಲ್ಲಪ್ಪ ಇದು ನಿಮ್ಗೆ ಅಂತ. ಆಮೇಲೆ ಉಪೇಂದ್ರ, ಚಪ್ಪಲಿ ಹೊಡಿರಿ, ಹೊಡಿರಿ ಚಪ್ಪಾಳೆ, ಹೊಡಿರಿ. ಚಪ್ಪಲಿ ಎಲ್ಲ ಅದು ಯಾವ್ದೋ ಒಂದು ಇವ್ರು ಎಂಜಾಯ್ ಮಾಡ್ದಷ್ಟು ಬೇರೆ ಯಾರು ವ್ಲಾಗ್ಗಳನ್ನ, ಸೀರಿಯಲ್ಗಳನ್ನ, ಮೂವಿಗಳನ್ನ ಎಂಜಾಯ್ ಮಾಡಲ್ಲ. ನೋಡಿ ಗಂಟೆ ಐತಿ. ಒಂದೊಂದು ನೆನ್ಪಿಟ್ಕೊಂತಾರ ತಲೆಯಲ್ಲಿ, ಒಂದು ಬಿಡ್ಲಿಲ್ಲ ನೆನ್ಪಿಟ್ಕೊಂತಾರ ನಮ್ಮಿಂದ್ರ. ಅಲ್ಲ ಇಂದ್ರ, ಬ್ರೈನ್ ಅಲ್ಲ ಇದು. ಚಪ್ಪಲಿ ಹೊಡಿರಿ. ಏನಪ್ಪ ಇದು ಅರ್ಥನೇ ಆಗ್ತಿಲ್ಲ.
ಏನು ಸಮಸ್ಯೆ ಏನೋ ಏನ್ ಸಮಸ್ಯೆ ಇದೆ ಮುಂದೆ ನೋಡಿ, ಮುಂದೆ ಏನ್ ನೋಡೋಣ ಅಂದ್ರೆ ಮುಂದೆ ಆಗ ಕಾರ್ಯಕ್ರಮ ನೋಡ್ಬೇಕು. ಡಬಲ್ ಮೀನಿಂಗ್ ಮಾತಾಡಂಗಿಲ್ಲ. ಹಾಯ್ ಚಂದು ಅಕ್ಕ. ಗೈಸ್ ನೋಡಿ ಗೈಸ್, ನಿಮ್ ಕೆಲ್ಸ ಆಯ್ತು, ಇವಾಗ ನಮ್ ಕೆಲ್ಸ ತುಂಬಾ. ನಮ್ದು ಉಳ್ಳಿ ಮಾಡೋದಾಯ್ತು, ಇವಾಗ ಅವ್ರು ತುಂಬ್ತಾ ಇದಾರೆ ಗೈಸ್. ಬಿಗ್ಗೆಗೋದು ಬಕ್ಕು ನೋಡಿ ಗೈಸ್, ನಾನಲ್ಲ ನಿರ್ಮಲ. ಚೆನ್ನಾಗಿದೆ. ಯಾವಾಗ ತಿಂದಿನೋ ಅನ್ಸ್ತೈತಿ ಗೈಸ್. ಆಮೇಲೆ ಕೊಡೋದ್ ತಿನ್ನಕ್ಕೆ. ಇದು ಎಷ್ಟೊತ್ತಿಗೆ ಆಗುತ್ತಕ್ಕ ಪೂಜೆ? ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು, ದೇವಸ್ಥಾನಕ್ಕೆ ಎಡೆ ಕಳ್ಸ್ಬೇಕಲ್ವಾ, ಅಲ್ಲಿಗೆ ಹೋಗ್ ಬಂದ್ಮೇಲೆ ಊಟ ಮಾಡೋದು. ಅಲ್ಲಿವರೆಗೆ ಕೊಡೋದು ನಿಮ್ಗೆ. ರಂಗಪ್ಪ ಏನಿಲ್ಲ, ಹೋಗಿ ಹೆಂಗ್ ಸ್ಟಾರ್ಟ್ ಮಾಡೋದಾರ ಹೇಳು. ದಬ್ಬಾಡ್ತದೆ ನೋಡಲ್ಲಿ. ನಮ್ಮ ಆಂಟಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ರೆಡಿ ಆಗಿದೀವಿ. ನೋಡಿ ಗಾಯ್ಸ್, ಇವರಲ್ಲ ಇನ್ನೊಬ್ರು ಕರ್ಕೊಂಡು ಹೋಗೋದು. ಇವರು ಜೊತೆಗೆ ಕರ್ಕೊಂಡು ಹೋಗ್ತಾರೆ. ನಾನು ಆಲ್ರೆಡಿ ಒಂದ್ ಟ್ರಿಪ್ ಹೋಗಿ ಬಂದೆ ಗೈಸ್ ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಹೋಗಿ ಎಡೆ ಕೊಟ್ಟು ಬಂದ್ಲು. ಅದಾದ್ಮೇಲೆ ಇವಾಗ ಮತ್ತೆ ಹೋಗ್ತೀವಿ ಎಲ್ಲರೂ. ಹಾ ಗೈಸ್, ಗೈಸ್ ಅಲ್ಲಿ ನೋಡ್ರಿ ಗೈಸ್, ಕುರಿ ತರಿಸ್ತೀನಿ. ಸಾರಿ ಗೈಸ್, ಅದು ಮೇಕೆ ಅಂತೆ, ನಾನು ಕುರಿ. ಕ್ಯೂಟ್ ಇದಾವೆ ಗೈಸ್. ಗೈಸ್ ನೋಡಿ ಎಷ್ಟು ಕ್ಯೂಟ್ ಇದಾವೆ ನಮ್ ಬಚ್ಚಾಸ್. ಈ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಇವ್ರೆ. ಅವ್ರಿಗೆ ರಂಗೋಲಿ ಹಾಕೋದಂದ್ರೆ ತುಂಬಾ ಇಷ್ಟ. ನಾಳೆ ರಂಗೋಲಿ ಕಾಂಪಿಟೇಷನ್ ಇದೆ, ಹೋಗ್ರಿ ಅಂದ್ರೆ ಹೋಗಲ್ಲ ಅಂತಿದ್ದಾರೆ. ಸಾಕಾಯ್ತಂತ ಜೀವನ. ಈ ಹುಡುಗಿ ಇನ್ನು ಮುಂದಕ್ಕೆ ಹೋಗಿಲ್ಲ, ಆಲ್ರೆಡಿ ಮೂಳ್ ಚುಚ್ತು ಅಂತ ಕುಂತಾಳೆ. ಏನಪ್ಪ ಹಳ್ಳಿಗಳಿಗೆ ಬರ್ತಿರ್ಬೇಕು, ಅದಕ್ಕೆ ಅವಾಗ ಅದಿತಿ. ಮುಳ್ಳು ತೇರ್ ಬರುತ್ತೆ, ವಾಯ್ಸ್ ಕೇಳಿಸಲ್ಲ ಅಂತ ಬರುತ್ತೆ ತೋರಿಸ್ತೀನಿ. ಇಬ್ರು ನೀರಾಗ ಆಡಕತ್ತಾರೆ. One eternity later. ಅವಣ್ಣ ಕಾರಿಗೆ ಗೊತ್ತು ಅಂತ ಎದ್ರಕೊಂಡ್ ಏನು ಸ್ಕೂಟಿ ಮಾಡ್ಕೊಂತೇನಿಂದ ಬೇಗ ಓಡಿಸಿ ಹುಡುಗಿ, ಎಷ್ಟಂತ ನಿಂತ್ಕೊಳ್ಳೋಣ. ನೀವತ್ತು ಮೂರ್ ತಿರ್ಕೊಂಡ ಬಿಟ್ಟು ಇನ್ನು 9:46. ಯಪ್ಪ, ನಾವಿನ್ನು 12 ಗಂಟೆ ಮಲ್ಗೋದು. ಅಲ್ಲಿ ಅಷ್ಟೊತ್ವರೆಗೂ ಲೂಡೋ ಆಡ್ತೀಯಾ? ಇಲ್ಲ ಮತ್ತೆ ನೋಡೋಣ. 4 ಜನ ಬರಲ್ಲ. ಬರ್ತೆ ತಾಡೆ, ನಾವು ಆಡಿದೇವಿ. 3 ಜನ ಇದ್ಕೊಂಡು 4 ಜನ ಆಡ್ಬೇಕಂತ. ಬರ್ತಾಳ, ಒಂದು ಆಟ ಆಡಿಸ್ತಾನೆ. ಅಕ್ಕ ಆಡ್ತಾಳಕಿದ್ ರೆಡ್ ಪಾರ್ಟ್ 2 ಕೂಡ ಮಿಸ್ ಮಾಡಿದೆ ನೋಡಿ ಅಷ್ಟೇ.